6 ದಶಕದ ನಂತರ ತಮಿಳುನಾಡಲ್ಲಿ ಕಾಂಗ್ರೆಸ್ಗೆ ಪವರ್. ತಮಿಳುನಾಡು ವಿಜಯ್ ಸರ್ಕಾರದ ಸಂಪುಟ ವಿಸ್ತರಣೆ. 6 ದಶಕದ ನಂತರ ತಮಿಳುನಾಡಲ್ಲಿ ಕಾಂಗ್ರೆಸ್ಗೆ ಪವರ್ ಸಿಕ್ಕಿದೆ. ತಮಿಳುನಾಡು ವಿಜಯ್ ಸರ್ಕಾರದ ಸಂಪುಟ ವಿಸ್ತರಣೆ. ವಿಜಯ್ ಸಂಪುಟದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಮಂತ್ರಿ ಸ್ಥಾನ. ವಿಜಯ್ ಸಂಪುಟ ಸೇರಲಿರುವ ಕಾಂಗ್ರೆಸ್ನ 2 ಶಾಸಕರು. ತಮಿಳುನಾಡಲ್ಲಿ 59 ವರ್ಷದ ನಂತರ ಅಧಿಕಾರ ನೋಡ್ತಿದೆ ಕಾಂಗ್ರೆಸ್. ಡಿಎಂಕೆ ಜೊತೆ ಕಾಂಗ್ರೆಸ್ 2 ದಶಕ ಇದ್ದರೂ ಕೂಡ ಇರಲಿಲ್ಲ ಅಧಿಕಾರ. ಕಳೆದ 2 ದಶಕದಲ್ಲಿ ಡಿಎಂಕೆಗೆ 2 ಬಾರಿ ಅಧಿಕಾರ. ಆದರೆ ಸಂಪುಟ ವಿಚಾರ ಬಂದರೆ ನಿರಂತರವಾಗಿ ಕಾಂಗ್ರೆಸ್ ಕಡೆಗಣನೆ ಆಗ್ತಾ ಇತ್ತು. ನಿರಂತರವಾಗಿ ಕಡೆಗಣನೆಗೆ ಎಫೆಕ್ಟ್ ಡಿಎಂಕೆ ಸತ್ಯ ತೊರೆದಿದ್ದಂತ ಕಾಂಗ್ರೆಸ್ ಡಿಎಂಕೆ ಮೈತ್ರಿ ತೊರೆದು ಟಿವಿಕೆ ಜೊತೆಗೆ ಮೈತ್ರಿ ಮಾಡ್ಕೊಳ್ಳುತ್ತೆ. 6 ದಶಕ ಆದರೂ ಕೂಡ ಕಾಂಗ್ರೆಸ್ಗೆ ತಮಿಳುನಾಡಲ್ಲಿ ಪವರ್ ಸಿಕ್ಕಿರಲಿಲ್ಲ. ಈಗಾಗಲೇ ಏನು ಟಿವಿಕೆಯ ಜೊತೆ ಮೈತ್ರಿ ಮಾಡ್ಕೊಳ್ಬೇಕು ಅಂತ ಅಂದರೆ ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ 5 ಸ್ಥಾನಗಳಿದ್ದಾವೆ. 5 ಸ್ಥಾನಗಳು ಸಿಗಬೇಕು ಅಂತ ಅಂದರೆ ನಮ್ಮ ಒಂದಿಷ್ಟು ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳನ್ನು ಈಡೇರಿಸ್ಕೊಡ್ಬೇಕು ಅಂತ ಟಿವಿಕೆಗೆ ವಿಜಯ್ಗೆ ಒಂದು ರೀತಿಯಲ್ಲಿ ಸವಾಲಿತ್ತು. ವಿಜಯ್ ಕೂಡ ಓಕೆ ಅಂದರು. ಸಂಪುಟ ಸಚಿವ ಸ್ಥಾನ ಬೇಕು, ಮಂತ್ರಿಗಿರಿ ಬೇಕು ನಮಗೆ ಅಂತ ಕಾಂಗ್ರೆಸ್ ಮೊದಲೇ ಬೇಡಿಕೆಯನ್ನು ಇಟ್ಟು ಟಿವಿಕೆಯ ಜೊತೆ ಮೈತ್ರಿ ಮಾಡ್ಕೊಳ್ಳುತ್ತೆ. ಈಗ ಅದರಂತೆ ಕಾಂಗ್ರೆಸ್ಗೆ 6 ದಶಕದ ನಂತರ ತಮಿಳುನಾಡಲ್ಲಿ ಪವರ್ ಸಿಕ್ಕಿದೆ. ಡಿಎಂಕೆ ಜೊತೆ ಇದ್ರೂ ಕೂಡ ಕಾಂಗ್ರೆಸ್ಗೆ ಯಾವುದೇ ರೀತಿಯಾಗಿ ಪವರ್ ಸಿಕ್ಕಿರಲಿಲ್ಲ, ಅಂದರೆ ಮಂತ್ರಿಗಿರಿ ಸಿಕ್ಕಿರಲಿಲ್ಲ. ಸೊ ಹೀಗಾಗಿ ಅದಕ್ಕೂ ಕೂಡ ಬೇಸರಗೊಂಡಿತ್ತು ಕಾಂಗ್ರೆಸ್. ಈಗ ನಾವೆಲ್ಲ ಮಾತನಾಡ್ತಾ ಇದ್ವಿ. ಈಗ ಸ್ಟಾಲಿನ್ ಡಿಎಂಕೆಯ ಜೊತೆ ಸಂಬಂಧವನ್ನು ಬೆಳೆಸ್ಕೊಂಡಂಥ ಕಾಂಗ್ರೆಸ್ ದಿಢೀರಂತ ಟಿವಿಕೆಗೆ ಸೇರ್ಪಡೆ ಆಯಿತು ಅಂತ. ಇಂದು 23 ಶಾಸಕರಿಗೆ ಮಂತ್ರಿ ಭಾಗ್ಯ. ಮಿತ್ರ ಪಕ್ಷಗಳಿಗೆ ಸಂಪುಟದಲ್ಲಿ ಸ್ಥಾನ. 6 ದಶಕದ ಬಳಿಕ ಕಾಂಗ್ರೆಸ್ಗೆ ಮಂತ್ರಿಗಿರಿ. ಕಾಂಗ್ರೆಸ್ನ ರಾಜೇಶ್ ವಿಶ್ವನಾಥ್ ಮಂತ್ರಿ ಸ್ಥಾನ. ಮೇಲೂರಿನ ಶಾಸಕ ವಿಶ್ವನಾಥನ್, ಕಿಲ್ಲಿಯೂರಿನ ಶಾಸಕ ರಾಜೇಶ್ಗೆ ಮಂತ್ರಿ ಸ್ಥಾನ. ಮಂತ್ರಿ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆ ಆಗುತ್ತೆ. ಅದರಲ್ಲಿ ರಾಜೇಶ್ಗೆ ಮತ್ತು ವಿಶ್ವನಾಥನ್ಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಮಾತಾಗುತ್ತೆ. ಅದಾದ ನಂತರ ಇದೀಗ ರಾಜೇಶ್ ಮತ್ತು ವಿಶ್ವನಾಥನ್ಗೆ ಮಂತ್ರಿ ಸ್ಥಾನ. ಇವತ್ತು ಒಟ್ಟಾರೆಯಾಗಿ 23 ಶಾಸಕರಿಗೆ ಪ್ರಮಾಣ ವಚನ ಆಗುತ್ತೆ, ಮಂತ್ರಿಗಿರಿ ಸಿಗುತ್ತೆ. ಸೊ ಟಿವಿಕೆ ಪಕ್ಷ ಸರ್ಕಾರ ರಚನೆ ಮಾಡ್ಕೊಂಡು 10 ದಿನಗಳ ಮೇಲೆ ಕಳೀತಾ ಬಂತು. ಇದೀಗ ಮಂತ್ರಿ ಸ್ಥಾನವನ್ನು ಯಾರಿಗೆ ಯಾವ ಸ್ಥಾನ ಅನ್ನೋದನ್ನ ಕೊಡಬೇಕಲ್ವಾ. ಅದರಲ್ಲೂ ಕಾಂಗ್ರೆಸ್ಗೆ ಈಗಾಗಲೇ ಹೇಳಿದಂತೆ ಕಾಂಗ್ರೆಸ್ ಏನು ಬೇಡಿಕೆ ಇಟ್ಟಿತ್ತು, 2 ಮಂತ್ರಿಗಿರಿಯನ್ನು ಕೊಡಬೇಕು ಅಂತ. ಈಗ ಅದರಂತೆ ರಾಜೇಶ್ ಮತ್ತು ವಿಶ್ವನಾಥನ್ಗೆ ಮಂತ್ರಿ ಸ್ಥಾನ. ಕಾಂಗ್ರೆಸ್ ತಮಿಳುನಾಡಲ್ಲಿ 6 ದಶಕದ ಮೇಲೆ ಅಧಿಕಾರವನ್ನು ನೋಡ್ತಾ ಇದೆ. ಅಧಿಕಾರ ಸಿಗ್ತಾ ಇದೆ ಕಾಂಗ್ರೆಸ್ಗೆ. ಡಿಎಂಕೆಯಲ್ಲಿ ಇದ್ರೂ ಸಹಿತ ಕಾಂಗ್ರೆಸ್ಗೆ ಯಾವುದೇ ರೀತಿಯಾದಂಥ ಪ್ರಶಂಸೆ ಇರಲಿಲ್ಲ, ಇಂಪಾರ್ಟೆನ್ಸ್ ಇರಲಿಲ್ಲ. ಇಂಪಾರ್ಟೆನ್ಸ್ ಅಂದರೆ ಅಧಿಕಾರ ಅಂತ ಬಂತು ಅಥವಾ ಮಂತ್ರಿಗಿರಿ ಅಂತ ಬಂತು ಅಂತ ಅಂದರೆ ಕಡೆಗಣನೆ ಆಗ್ತಾ ಇತ್ತು ಕಾಂಗ್ರೆಸ್. ಬಟ್ ಇದೀಗ ಟಿವಿಕೆ ಜೊತೆ ಒಪ್ಪಂದವನ್ನು ಮಾಡ್ಕೊಂಡು ಬೇಡಿಕೆಯನ್ನು ಈಡೇರಿಸುವಂತೆ ಟಿವಿಕೆ ಜೊತೆ ಮೈತ್ರಿ ಆಗುತ್ತೆ. ವಿಜಯ್ಗೂ ಕೂಡ ಅನಿವಾರ್ಯತೆ ಇತ್ತು. ಕಾಂಗ್ರೆಸ್ಸು ಸಿಪಿಐಎಂ ಎಲ್ಲದರ ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿದೆ. ಈಗ ಎಲ್ರಿಗೂ ಕೂಡ ಏನು ಬೇಡಿಕೆಯನ್ನು ಈಡೇರಿಸ್ತೇನೆ ಅಂತ ಮಾತನ್ನು ಕೊಟ್ಟು ಸರ್ಕಾರ ರಚನೆ ಆಗಿದೆಯಲ್ಲ, ಅದರಂತೆ ಈಗ ನಡೆಸ್ಕೊಡ್ಬೇಕು. ರಾಜೇಶ್ ಮತ್ತು ವಿಶ್ವನಾಥನ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮಾತುಕತೆಯನ್ನು ನಡೆಸಿ ಡಿಸ್ಕಷನನ್ನು ಮಾಡಿ ನಂತರ ರಾಜೇಶ್ ಮತ್ತು ವಿಶ್ವನಾಥನ್ಗೆ ಇದೀಗ ಮಂತ್ರಿಗಿರಿ ಲಭಿಸಿದೆ.